Hi friends, welcome to my official YouTube channel. 2024 ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅದರಲ್ಲಿ ಪೇಪರ್ 1 ನೋಡ್ತಾ ಹೋಗ್ತಿದ್ವಿ. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ಕೂಡ ನಿಮಗೆ ಮೊದಲು ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಶೇರ್ ಮಾಡಿ. UPSC ಪ್ರಿಪ್ರೇಷನ್ ಮಾಡೋರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾವುದಾದ್ರೂ ವಿಷಯ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಸೊ ನಾವಿನ್ನು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟು ಇಲ್ಲಿವರೆಗೂ ಅಂದರೆ 15ನೇ ಕ್ವಶನ್ವರೆಗೂ ಕೂಡ ಹೋದ ವರ್ಷದ ಕ್ವಶನ್ ಪೇಪರ್ ಕೂಡ ಕಂಪ್ಲೀಟಾಗಿ 100 ಕ್ವಶನ್ ಕೂಡ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎಕ್ಸ್ಪ್ಲನೇಷನ್ ಆಗಿದ್ದೇನೆ. ಒಂದ್ಸರಿ ಪ್ರೊಫೈಲ್ನ ಚೆಕ್ ಮಾಡಿ. 15ರವರೆಗೂ ಎಲ್ಲ ಕ್ವಶನ್ಸು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಇದೆ 2024 ಅದು. ಇನ್ನು ನೆಕ್ಸ್ಟು 16 ಕ್ವಶನ್ ನಂಬರ್ ಸ್ಟಾರ್ಟ್ ಮಾಡೋಣ. ಒನ್ ಆಫ್ ದ ಫಾಲೋವಿಂಗ್ ರೀಜನ್ಸ್ ಹ್ಯಾಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರಾಪಿಕಲ್ peatland which holds about 3 years worth of global carbon emissions from fossil fuels, detrimental effect on the global climate. Which one of the following denotes that region? Amazon Basin, Congo Basin, Kikori Basin, Rio de la Plata Basin. Correct answer option B. Congo Basin is the right answer. ಸೊ ಈ ಕ್ವಶನ್ ಕೇಳಿರೋದು ಕೂಡ ಜಿಯೋಗ್ರಫಿಯಿಂದಾನೆ. The Congo Basin is one of the world's largest regions that absorbs more carbon than it emits. The United Nations Environment Program's head of biodiversity and land. The peat swamp forest of the Congo Basin stores around 29 billion tons of carbon, approximately equivalent to 3 years' worth of global greenhouse gas emissions, while the basin as a whole absorbs nearly 1.5 billion tons of carbon dioxide a year. ಇದೇ ಕ್ವಶನ್ನ ನಾವು ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಕನ್ನಡದಲ್ಲಿ ಯಾವ ಥರ ಕೇಳಿದಾರಂತ. ಕೆಳಗಿನ ಪ್ರದೇಶಗಳಲ್ಲಿ ಒಂದು ವಿಶ್ವದ ಅತಿ ದೊಡ್ಡ ಉಷ್ಣವಲಯದ ಪೀಟ್ಲ್ಯಾಂಡನ್ನು ಹೊಂದಿದೆ. ಇದು ಪಳೆಯುಳಿಕೆ ಇಂಧನಗಳಿಂದ ಸುಮಾರು 3 ವರ್ಷಗಳ ಮೌಲ್ಯದ ಜಾಗತಿಕ ಇಂಗಾಲದ ಹೊರಸೂಸುವಿಕೆಯನ್ನು ಹೊಂದಿದೆ ಮತ್ತು ಸಂಭವನೀಯ ವಿನಾಶವು ಜಾಗತಿಕ ಹವಾಮಾನದ ಮೇಲೆ ಹಾನಿಕಾರಕವಾದ ಪರಿಣಾಮನ ಬೀರಬಹುದು. ಈ ಕೆಳಗಿನವುಗಳಲ್ಲಿ ಯಾವುದು ಆ ಪ್ರದೇಶನ ಸೂಚಿಸುತ್ತೆ ಅನ್ನೋದು ಪ್ರಶ್ನೆ. ಅಮೆಜಾನ್ ಜಲಾನಯನ ಪ್ರದೇಶ, ಕಾಂಗೋ ಜಲಾನಯನ ಪ್ರದೇಶ, ಕಿಕೋರಿ ಜಲಾನಯನ ಪ್ರದೇಶ, ರಿಯೋ ಡೆಲ್ಲಾ ಪ್ಲಾಟಾ ಬೆಸಿನ್. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ, ಕಾಂಗೋ ಜಲಾನಯನ ಪ್ರದೇಶ. ಕಾಂಗೋ ಜಲಾನಯನದ ಬಗ್ಗೆ ಹೋದ ವರ್ಷ ಪ್ರಿಲಿಮ್ಸಲ್ಲಿ ಕೂಡ ಒಂದು ಕ್ವಶನ್ ಇತ್ತು. ಹಾಗೆ 2024 ಕೂಡ ಒಂದು ಕ್ವಶನ್ನ ಕೇಳಿದ್ದಾರೆ. ನಾವು ಕ್ವಶನ್ ಪೇಪರ್ನ ಕೂಡ ರೆಫರ್ ಮಾಡಬೇಕು. ಕೆಲವು ಸಾರಿ ಕ್ವಶನ್ಗಳು ರಿಪೀಟ್ ಆಗ್ತಾ ಇರುತ್ತೆ, ಇಲ್ಲಾಂದರೆ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಕ್ವಶನ್ನ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಕ್ವಶನ್ ಕೇಳಿರೋದು ಕೂಡ ಭೂಗೋಳಶಾಸ್ತ್ರದಿಂದ ಬಂದಿರೋ ಪ್ರಶ್ನೆಯೇ. ಕಾಂಗೋ ಜಲಾನಯನ ಪ್ರದೇಶ ವಿಶ್ವದ ಕೊನೆಯ ಪ್ರದೇಶಗಳಲ್ಲಿ ಒಂದು. ಅದು ಹೊರಸೂಸೋದಕ್ಕಿಂತ ಹೆಚ್ಚು ಇಂಗಾಲನ ಹೀರ್ಕೊಳ್ಳುತ್ತೆ. ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂದರೆ UNEP ಅಂತ ಕರೀತಾರೆ. ಜೈವಿಕ ವೈವಿಧ್ಯತೆ ಮತ್ತು ಭೂಮಿ ಮುಖ್ಯಸ್ಥ. ಕಾಂಗೋ ಜಲಾನಯನ ಪ್ರದೇಶದ ಪೀಟ್ ಜೌಗು ಅರಣ್ಯವು ಸುಮಾರು 79 ಶತಕೋಟಿ ಟನ್ ಇಂಗಾಲನ ಸಂಗ್ರಹಿಸುತ್ತೆ. ಸರಿಸುಮಾರು 3 ವರ್ಷಗಳ ಜಾಗತಿಕ ಹಸಿರುಮನೆ ಅನಿಲ ಹೊರಸೂಸುವಿಕೆಗೆ
ಸಮನಾಗಿರುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಜಲಾನಯನ ಪ್ರದೇಶ ಏನಿದೆಯಲ್ಲ ಅದು ವರ್ಷಕ್ಕೆ ಸುಮಾರು 1.5 ಶತಕೋಟಿ ಟನ್ ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೊಳ್ಳುತ್ತಂತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 17. ವಿತ್ ರೆಫರೆನ್ಸ್ ಟು ಪರ್ಪ್ಲೋರ್ಲಿಕಿ and polyfluoroalkyl substances that are used in making many consumer products. Consider the following statements. PFAS are found to be widespread in drinking water, food and food packaging materials. PFAS are not easily degraded in the environment. Person's exposure to PFAS can lead to bioaccumulation in animal bodies. Which of the statements given above are correct? Option A, only 1 and 2. Option B, 2 and 3 only. Option C, 1 and 3 only. Option D, 1, 2 and 3. Correct answer option D, 1, 2 and 3 is the right. ನೆಕ್ಸ್ಟ್ ನಾವು ಅದೇ ಕ್ವಶನ್ನ ಕನ್ನಡದಲ್ಲಿ ನೋಡೋಣ. ಅನೇಕ ಗ್ರಾಹಕ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸಲಾಗುವ ಪರ್ಪ್ಲೋರೋ ಆಲ್ಕೈಲ್ ಮತ್ತು ಪಾಲಿಫ್ಲೋರೋ ಆಲ್ಕೈಲ್ ಪದಾರ್ಥಗಳನ್ನ ಉಲ್ಲೇಖಿಸಿ ಕೆಲವು ಹೇಳಿಕೆಗಳನ್ನ ನೀಡಿದ್ದಾರೆ. ಅದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಎಷ್ಟು ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ನಾವು ನೋಡಬೇಕು. ಕುಡಿಯುವ ನೀರು, ಆಹಾರ ಮತ್ತು ಆ ಆಹಾರದ ಏನು ಪ್ಯಾಕೇಜ್ ಮಾಡುವಂಥ ವಸ್ತು ಇರುತ್ತಲ್ಲ ಅದು PFAS ಅಲ್ಲಿ ವ್ಯಾಪಕವಾಗಿ ಕಂಡುಬರುತ್ತೆ. ಇದು ಕೂಡ ಸರಿಯಾಗಿದೆ. ಎರಡನೇದು, ಪರಿಸರದಲ್ಲಿ PFAS ಸುಲಭವಾಗಿ ಹಾಳಾಗೋದಿಲ್ಲ. ಇನ್ನು ಮೂರನೇದು, PFASಗೆ ನಿರಂತರವಾಗಿ ಒಡ್ಡಿಕೊಳ್ಳೋದ್ರಿಂದ ಪ್ರಾಣಿಗಳ ದೇಹದಲ್ಲಿ ಜೈವಿಕ ಶೇಖರಣೆಗೆ ಕಾರಣ ಆಗುವುದು. ಇಲ್ಲಿ ಮೇಲೆ ನೀಡಿರುವಂಥ ಏನು ಇವು 3 ಹೇಳಿಕೆಗಳಿದಾವಲ್ಲ ಈ 3 ಹೇಳಿಕೆಗಳು ಕೂಡ ಸರಿಯಾಗಿವೆ. ಆದ್ದರಿಂದ ಸರಿಯಾದ ಉತ್ತರ ಆಯ್ಕೆ ಡಿ. ಯಾವುದು? 1, 2 ಮತ್ತು 3. ಆಪ್ಷನ್ ಡಿ ಇರೋಲ್ಲಿ ಟಿಕ್ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್. ಕ್ಯಾರಾಬಿಡ್, ಬೆಟಲ್ಸ್, ಸೆಂಟಿಫಿಡ್ಸ್, ಫ್ಲೈಸ್, termites, wasps, parasitoid species are found in how many of the above kind of organisms? Option A, only 2. Option B, only 3. Option C, only 4. Option D, all 5. Correct answer option B, only 3 is the right. ಯಾವ್ದು ಸರಿಯಾಗಿರೋದು ಅಂದರೆ ಫಸ್ಟದ್ದು ಕ್ಯಾರಾಬೈಡ್ ಬೀಟಲ್ಸ್ ಇಸ್ ದ ರೈಟ್. ನೆಕ್ಸ್ಟು ಫ್ಲೈಸ್, ಆಪ್ಷನ್ 3 ಇದು ಕರೆಕ್ಟು. ನೆಕ್ಸ್ಟ್ ಆಪ್ಷನ್ 5 ಈಸ್ ಕರೆಕ್ಟ್, ವಾಸ್ಪಸ್. So correct answer is option B, only 3 is the right. Option 2 and option 4 is incorrect.
ನೆಕ್ಸ್ಟ್ ನಾವು ಇದೇ ಕ್ವಶನ್ನ ಕನ್ನಡದಲ್ಲಿ ನೋಡೋಣ. ಕ್ಯಾರಬಿಡ್ ಜೀರುಂಡೆಗಳು, ಶತಪದಿಗಳು, ಫ್ಲೈಸ್, ಗೆದ್ದಲುಗಳು, ಕಣಜಗಳು ಈ ಮೇಲಿನ ಎಷ್ಟು ರೀತಿಯ ಜೀವಿಗಳಲ್ಲಿ ಪ್ಯಾರಾಸಿಟೈಡ್ ಪ್ರಭೇದಗಳು ಕಂಡುಬರುತ್ತವೆ ಅಂತ ಪ್ರಶ್ನೆ ಮಾಡಿರೋದು. ಯಾವುದು ಅಂತ ಮೊದಲನೇದರಲ್ಲಿ ಕಂಡುಬರುತ್ತೆ. ಯಾವುದು ಪ್ಯಾರಾಸಿಟೈಡ್ ಅನ್ನೋ ಜೀವಿಗಳಲ್ಲಿ ಯಾವುದು ಕ್ಯಾರಬಿಡ್ ಜೀರುಂಡೆಗಳು ಪ್ರಭೇದಗಳಲ್ಲಿ ಕಂಡುಬರುತ್ತೆ. ಮೂರನೇದಿದೆಯಲ್ಲ ಫ್ಲೈಸ್, ಅದರಲ್ಲಿ ಕಂಡುಬರುತ್ತೆ. ನೆಕ್ಸ್ಟು 5ನೇದು ಕಣಜಗಳಲ್ಲಿ ಕಂಡುಬರುತ್ತೆ. ಶತಪದಿಗಳು ಮತ್ತು ಗೆದ್ದಲುಗಳಲ್ಲಿ ಇದು ಕಂಡುಬರಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಬಿ. ಕೇವಲ 3 ಮಾತ್ರ ಸರಿಯಾಗಿರೋದು. ಉಳಿದಿರುವಂತಹದ್ದು 2ನೇದು ಮತ್ತು 4ನೇದು, ಇವೆರಡೂ ಕೂಡ ತಪ್ಪಾಗಿದೆ. ಯಾಕಂದರೆ ಅದು ಪರಾವಲಂಬಿ ಜಾತಿಗಳು. ನಾವು ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ UPSC ತಯಾರಿ ಮಾಡ್ತಿದ್ದಾರಲ್ಲ ಅವರು, ಅಂದರೆ ಕನ್ನಡ ಸ್ಟೂಡೆಂಟ್ಸ್ ಇರಲಿ, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಇರಲಿ, ಇಬ್ಬರಿಗೂ ಹೆಲ್ಪ್ ಆಗುತ್ತೆ. ಶೇರ್ ಮಾಡಿ. ಅದು ಯಾಕೆ ಅನ್ನೋದು ಕೂಡ ನೆಕ್ಸ್ಟ್ ವಿವರಣೆನ ನೋಡ್ತಾ ಹೋಗೋಣ. ಪರಾವಲಂಬಿ ಜಾತಿಗಳು ಏನಿದಾವಲ್ಲ ಅವು ವಿಕಸನೀಯ ಪರಿಸರ ವಿಜ್ಞಾನದಲ್ಲಿ ಪರಾವಲಂಬಿಯು ಅತೀತೇಯನ ವೆಚ್ಚದಲ್ಲಿ ತನ್ನ ಅತೀತೇಯದೊಂದಿಗೆ ನಿಕಟ ಸಂಬಂಧದಲ್ಲಿ ವಾಸಿಸುವ ಒಂದು ಜೀವಿ. ಹಾಗಾಗಿ ಅಂತಿಮವಾಗಿ ಅತೀತೇಯನ ಸಾವಿಗೆ ಕೂಡ ಕಾರಣವಾಗ್ತವೆ. ಇನ್ನು ಪರಾವಲಂಬಿಯಾದ 6 ಪ್ರಮುಖ ವಿಕಸನೀಯ ತಂತ್ರಗಳಲ್ಲಿ ಒಂದಾಗಿದೆ. ಅದು ಅತೀತೇಯಕ್ಕೆ ಮಾರಣಾಂತಿಕ ಮುನ್ನುಡಿನಿಂದ ಪ್ರತ್ಯೇಕಿಸಲ್ಪಟ್ಟಿದೆ. ಇದು ತಂತ್ರವನ್ನು ಪರಭಕ್ಷಕಕ್ಕೆ ಹತ್ತಿರವಾಗಿಸುತ್ತದೆ. ಪ್ಯಾರಾಸಿಟೈಡ್ಗಳು ಎಂಡೋಪ್ಟೆರಿಗೋಟಾ ಎಂಬ ಕೀಟಗಳ ಸೂಪರ್ ಆರ್ಡರ್ನಾದ್ಯಂತ ವಿವಿಧ ಟ್ಯಾಕ್ಸ್ಗಳಲ್ಲಿ ಕಂಡುಬರ್ತವೆ. ಇದರ ಸಂಪೂರ್ಣ ರೂಪಾಂತರವು ಅವುಗಳ ವಿಭಜಿತ ಜೀವನ ಶೈಲಿಯ ಪೂರ್ವ ಹೊಂದಾಣಿಕೆ ಮಾಡಿರಬಹುದು. ಪರಾವಲಂಬಿ ಲಾರ್ವಾಗಳು ಮತ್ತು ಮುಕ್ತ ಜೀವಂತ ವಯಸ್ಕರು ಡಿಪ್ಟೆರಾ, ಕೋಲಿಯೋಪ್ಟೆರಾ ಮತ್ತು ಎಂಡೋಪ್ಟೆರಿಗೋಟ್ ಕೀಟಗಳ ಇತರ ಕ್ರಮಗಳಲ್ಲಿ ಪರಾವಲಂಬಿಗಳು ಇವೆ. ಇವುಗಳಲ್ಲಿ ಕೆಲವು ಸಾಮಾನ್ಯವಾಗಿ, ಆದರೆ ಕಣಜಗಳು ಮಾತ್ರವಲ್ಲ, ಜೈವಿಕ ಕೀಟ ನಿಯಂತ್ರಣದಲ್ಲಿ ಕೂಡ ಬಳಸಲಾಗುತ್ತದೆ. ಹೇಳೋದು ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಇದೆ, ವಿಡಿಯೋನ ಸರಿಯಾಗಿ ನೋಡಿ. ಸೊ ನಾವು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 19. ಕನ್ಸಿಡರ್ ದ ಫಾಲೋವಿಂಗ್ ಪ್ಲಾಂಟ್ಸ್: groundnut, horse gram, soybean. How many of the above belongs to the pea family? Only 1, only 2, all 3, none. Correct answer option C. All 3 is the right answer. ನೋಡಿ, ಕ್ವಶನ್ 18 ಅಂದರೆ ಕ್ವಶನ್ ನಂಬರ್ 18ವರೆಗೂ ಜಿಯೋಗ್ರಫಿಯಿಂದ ಕೇಳಿರೋ ಕ್ವಶನ್ ಇದ್ದಾವೆ. ನೆಕ್ಸ್ಟ್ ಬರೋದು ಎನ್ವೈರ್ಮೆಂಟಿಂದ ಕೇಳಿರೋಂಥ ಕ್ವಶನ್. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಗ್ರೌಂಡ್ನಟ್ ಬಿಲಾಂಗ್ಸ್ ಟು ದ
Pepys family. Statement 2 is correct. Horse Graham belongs to the Pepys family. Statement 3 is correct. Soybean also belongs to the Fabaceae family. So, statement 1 is correct, statement 2 is correct, statement 3 is correct. So, correct answer option C. All 3 is right. ನೆಕ್ಸ್ಟ್ ಇದೇ ಕ್ವಶನ್ನ ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಕೆಳಗಿನ ಸಸ್ಯಗಳನ್ನು ಪರಿಗಣಿಸಿ. ನೆಲಕಡಲೆ, ಕುದುರೆ ಗ್ರಾಮ್, ಸೋಯಾಬೀನ್. ಮೇಲಿನವರಲ್ಲಿ ಎಷ್ಟು ಮಂದಿ ಅಥವಾ ಎಷ್ಟು ಅದು ವಿಷಯ ಆಗಬೇಕಾಗಿದ್ದು ಅದು ಮಂದಿ ಆಗಿದೆ. ಟ್ರಾನ್ಸ್ಲೇಟಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ. ಬಟಾಣಿ ಕುಟುಂಬಕ್ಕೆ ಸೇರಿದವರು ಯಾರು ಅಂತ. ಒಂದೇ ಒಂದು ಅಥವಾ 2 3 ಇಲ್ಲ ಯಾವುದೂ ಇಲ್ಲ. ಸರಿಯಾದ ಉತ್ತರ ಆಯ್ಕೆ ಸಿ. ಇವೇನು 3 ಕೊಟ್ಟಿದ್ದಾರಲ್ಲ, ನೆಲಗಡಲೆ, ಕುದುರೆ ಗ್ರಾಮ್, ಸೋಯಾಬೀನ್, ಇವು 3 ಕೂಡ ಬಟಾಣಿ ಕುಟುಂಬಕ್ಕೆ ಸೇರಿದವು. ನೋಡಿ, ಕ್ವಶನ್ ನಂಬರ್ 18ರವರೆಗೂ ಕೇಳಿರೋದು ಜಿಯೋಗ್ರಫಿಯಿಂದ, ಭೂಗೋಳಶಾಸ್ತ್ರದಿಂದ ಕೇಳಿರೋದು. ಇನ್ನು ಮುಂದೆ ಬರೋದು ಪರಿಸರ ಅಥವಾ ನೇಚರ್ ಬಗ್ಗೆ ಎಲ್ಲ ಕೇಳಿರೋ ಕ್ವಶನ್ಸ್. ಹೇಳಿಕೆ 1 ಕೂಡ ಸರಿಯಾಗಿದೆ, ಹೇಳಿಕೆ 2 ಸರಿಯಾಗಿದೆ. ಅದು ಕೂಡ ಅದೇ ಬಟಾಣಿ ಕುಟುಂಬಕ್ಕೆ ಅಂದರೆ ಫ್ಯಾಬೇಸಿ ಕುಟುಂಬಕ್ಕೆ ಸೇರಿರೋದು 3 ಐಟಮ್ಗಳು ಕೂಡ. ಯಾಕಂದರೆ ಸಾಮಾನ್ಯವಾಗಿಯೂ ದ್ವಿದಳ ಧಾನ್ಯ ಬಟಾಣಿ ಅಥವಾ ಬೀನ್ಸ್ ಕುಟುಂಬ ಎಂದು ಕರೆಯಲ್ಪಡುವ ಫ್ಯಾಬೇಸಿ ಕುಟುಂಬವು ಕೃಷಿ ಮತ್ತು ಪರಿಸರ ವಿಜ್ಞಾನಕ್ಕೆ ನಿರ್ಣಾಯಕವಾಗಿದೆ. ಇದು ಬೀನ್ಸ್, ಬಟಾಣಿ, ಮಸೂರ, ಕಡಲೆಕಾಯಿ ಮತ್ತು ಸೋಯಾಬೀನ್ಗಳಂಥ ಅನೇಕ ಪ್ರಮುಖ ಬೆಳೆಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 20. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1. ದ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಈಸ್ ಪ್ಲೇಸ್ಡ್ ಅಂಡರ್ ದ ornament category in the Wildlife Act 1972. Statement 2. The Indian flying fox feeds on the blood of other animals. Which one of the following is correct in respect of the above statements? ಸೊ ನೆಕ್ಸ್ಟ್ ಬರೋದೆಲ್ಲ ಸೇಮ್ ಕ್ವಶನ್ಸ್, ಸೇಮ್ ಆಪ್ಷನ್ಸೇ ಬರುತ್ತೆ. ಕ್ವಶನ್ಸ್ ಎಲ್ಲ ಸಾರಿ. Correct answer option C. Statement 1 is correct. The Indian flying fox was listed under the ornament category in the Wildlife Protection Act 1972. Statement 2 is incorrect. The Indian flying fox is a frugivore, meaning it primarily feeds on fruit, nectar and flowers, not on the blood of other animals. ನೆಕ್ಸ್ಟ್ ಇದೇ ಕ್ವಶನ ಕನ್ನಡದಲ್ಲಿ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಅಂದರೆ ಕನ್ನಡ ಟ್ರಾನ್ಸ್ಲೇಟ್ ಮಾಡಿರೋದು. ಪ್ರಶ್ನೆ ಸಂಖ್ಯೆ 20. ಮೇಲಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ಭಾರತೀಯ ಫ್ಲೈಯಿಂಗ್ ಫಾಕ್ಸನ್ನು ವೈಲ್ಡ್ ಲೈಫ್ ಅಂದರೆ ರಕ್ಷಣೆ ಕಾಯ್ದೆ 1972ರಲ್ಲಿ
ಕ್ರಿಮಿಕೀಟ ವರ್ಗದ ಅಡಿಯಲ್ಲಿ ಇರಿಸಲಾಗಿದೆ. ಇನ್ನು ಹೇಳಿಕೆ 2, ಭಾರತೀಯ ಫ್ಲೈಯಿಂಗ್ ಫಾಕ್ಸ್ ಇತರ ಪ್ರಾಣಿಗಳ ರಕ್ತನ ತಿಂತದೆ. ಹೇಳಿಕೆ ಎಲ್ಲ ಸೇಮ್ ಇರುತ್ತಲ್ಲ, ಆಪ್ಷನ್ಸ್ ಎಲ್ಲ ಹಾಗೆ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ. ಯಾವುದು? ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಯಾವುದು? ಭಾರತೀಯ ಫ್ಲೈಯಿಂಗ್ ಫಾಕ್ಸನ್ನು ವೈಲ್ಡ್ ಲೈಫ್ ಅಂದರೆ ರಕ್ಷಣೆ ಕಾಯ್ದೆ 1972ರಲ್ಲಿ ಕ್ರಿಮಿಕೀಟದ ವರ್ಗದ ಅಡಿಯಲ್ಲಿ ಇರಿಸಿದ್ದು. ಇದು ಸರಿಯಾದ ಸ್ಟೇಟ್ಮೆಂಟ್ ಅಥವಾ ಸರಿಯಾದ ಹೇಳಿಕೆ. 2ನೇ ಹೇಳಿಕೆ ತಪ್ಪಾಗಿದೆ. ಹೇಗೆ ಅಂತ ವಿವರಣೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಅದರಲ್ಲಿ ವಿವರಣೆ ಯಾವ ಟೈಪ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಹೇಳಿಕೆ 1 ಅದೇ ಸೇಮ್ ಹೇಗಿದೆಯೋ ಹಾಗೆ ಅದ ವರ್ಗ ಮಾಡಲಾಗಿದೆ. ಇನ್ನು ಹೇಳಿಕೆ 2 ತಪ್ಪಾಗಿದೆ. ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಫ್ರುಗಿವೋರ್ ಆಗಿದೆ. ಅಂದರೆ ಇದು ಪ್ರಾಥಮಿಕವಾಗಿ ಹಣ್ಣುಗಳ ಮಕರಂದ ಮತ್ತು ಹೂಗಳನ್ನ ತಿಂತದೆ, ಇತರ ಪ್ರಾಣಿಗಳ ರಕ್ತದ ಮೇಲೆ ಅಲ್ಲ. ಭಾರತೀಯ ಫ್ಲೈಯಿಂಗ್ ಫಾಕ್ಸ್ ವಿಶ್ವದ ಅತಿದೊಡ್ಡ ಬಾವಲಿ ಜಾತಿಗಳಲ್ಲಿ ಒಂದಾಗಿದೆ. ಇದು ಸಸ್ಯಗಳನ್ನು ಪರಾಗಸ್ಪರ್ಶ ಮಾಡುವ ಮೂಲಕ ಮತ್ತು ಬೀಜಗಳನ್ನು ಹರಡುವ ಮೂಲಕ ಪರಿಸರ ವ್ಯವಸ್ಥೆಯಲ್ಲಿ ನಿರ್ಣಾಯಕ ಪಾತ್ರನ ವಹಿಸ್ತದೆ. ಅದರ ಆಹಾರದ ಬಗ್ಗೆ ತಪ್ಪು ಕಲ್ಪನೆಗಳ ಅನಗತ್ಯ ಭಯ ಮತ್ತು ಕಿರುಕುಳಕ್ಕೆ ಕೂಡ ಕಾರಣ ಆಗ್ಬೋದು. ಹಾಗಾಗಿ ಆಪ್ಷನ್ ಸಿ ಸರಿಯಾಗಿದೆ. ಅಂದರೆ ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಪ್ರಿಲಿಮ್ಸಲ್ಲಿ ಪೇಪರ್ 1ನಲ್ಲಿ ಸುಮಾರು ಕ್ವಶನ್ಸ್ಗೆ ಆಪ್ಷನ್ ಸೇಮ್ ಹೀಗೆ ಇರುತ್ತೆ. ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಶೇರ್ ಮಾಡೋ ಅಂಥ ಎಲ್ಲ ವೀಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.